ಈ ವಿಡಿಯೋದಲ್ಲಿ ಯೂಟ್ಯೂಬರ್ಸ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಡುವಂಥ ಫೈಲ್ಸ್ ಡೌನ್ಲೋಡ್ ಲಿಂಕ್ ಯಾವ ರೀತಿ ಜನರೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನಿಮಗೆ ಇದ್ರ ಬಗ್ಗೆ ತಿಳಿದಿಲ್ಲ ಅಂದರೆ ಅಥವಾ ನೀವು ಹೊಸ ಯೂಟ್ಯೂಬ್ ಚಾನಲ್ ತೆಗೆಯೋರಿದ್ದೀರಾ ಅಂದರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಪ್ರತಿಯೊಂದು ಸ್ಮಾಲ್ ಸ್ಟೆಪ್ಪನ್ನು ಸಹ ನಿಧಾನವಾಗಿ ಮತ್ತು ಅಷ್ಟೇ ಡೀಟೇಲ್ ಆಗಿ ಕವರ್ ಮಾಡಿದ್ದೀನಿ. ನಮಸ್ಕಾರ, ಚಾನಲ್ನ 21ನೇ ವಿಡಿಯೋಗೆ ನಿಮಗೆ ಸ್ವಾಗತ. ಚಾನಲ್ಗೆ ಫಸ್ಟ್ ಟೈಮ್ ಬಂದಿರೋರು ನನ್ನ ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಮುಂದೆ ಬರೋ ಇದೇ ರೀತಿ ಬೆಸ್ಟ್ ಕಂಟೆಂಟ್ ವಿಡಿಯೋಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಡಿಸ್ಕ್ರಿಪ್ಷನಲ್ಲಿ ಡೌನ್ಲೋಡ್ ಲಿಂಕ್ ಕೊಡಬೇಕಾದ್ರೆ ಡೌನ್ಲೋಡ್ ಮಾಡೋದಕ್ಕೆ ನೀವು ಕೊಡ್ತಾ ಇರೋ ಫೈಲ್ ಗೂಗಲ್ ಡ್ರೈವ್ಗೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆದರೆ ಅದಕ್ಕಿಂತ ಮೊದಲು ನೀವು ಏನೆಲ್ಲ ಫೈಲ್ಸ್ಗಳನ್ನು ಡೌನ್ಲೋಡ್ ಮಾಡೋದಕ್ಕೆ ಕೊಡ್ಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಬಿಡ್ತೀನಿ. ನೀವು ನಿಮ್ಮ ವೀಕ್ಷಕರಿಗೆ ಡಾಕ್ಯುಮೆಂಟ್ಸ್, ಇಮೇಜಸ್, ವಿಡಿಯೋಸ್, ಆಡಿಯೋ, ಫೋಟೋಶಾಪ್, PSD ಫೈಲ್ಸ್ ಹೀಗೆ ಬೇರೆ ಬೇರೆ ರೀತಿ ಫೈಲ್ಸ್ಗಳನ್ನು ಗೂಗಲ್ ಡ್ರೈವ್ಗೆ ಅಪ್ಲೋಡ್ ಮಾಡಿ ಅಲ್ಲಿಂದ ನಿಮ್ಮ ವೀಕ್ಷಕರಿಗೆ ಅವುಗಳನ್ನು ಡೌನ್ಲೋಡ್ ಮಾಡಿಕೊಂಡು ಬಳಸ್ಕೊಳ್ಳೋದಕ್ಕೆ ನೀವು ಹೇಳ್ಬೋದು. ಈಗ ಗ್ಯಾಲರಿಯಿಂದ ನಾನು 3 ಇಮೇಜಸ್ಗಳನ್ನು ಗೂಗಲ್ ಡ್ರೈವ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಇಮೇಜ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಾಣ್ತಿರೋ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಿಮ್ಮ ಫೋನಲ್ಲಿ ಇದು ಶೇರ್ ಅಂತಾನೂ ಇರ್ಬೋದು. ನಂತರ ಗೂಗಲ್ ಡ್ರೈವ್ ಲೋಗೋ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ನಾನು ಅಪ್ಲೋಡ್ ಮಾಡಿರೋ ಇಮೇಜ್ಗಳ ನೇಮ್ ಇಲ್ಲಿದೆ. ಅಪ್ಲೋಡ್ ಲೊಕೇಶನ್ ಮೈ ಡ್ರೈವ್. ಹಾಗೆ ಕೊನೆಗೆ ಈ ಇಮೇಜಸ್ ಯಾವ ಗೂಗಲ್ ಅಕೌಂಟ್ನ ಡ್ರೈವ್ಗೆ ಅಪ್ಲೋಡ್ ಆಗುತ್ತೋ ಆ ಮೇಲ್ ID ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವು ಬೇಕಿದ್ರೆ ಡ್ರಾಪ್ ಡೌನ್ ಲಿಸ್ಟಿಂದ ಬೇರೆ ಮೇಲ್ IDನೂ ಸಹ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಈಗ ಮೇಲ್ಗಡೆ ರೈಟ್ ಕಾರ್ನರಲ್ಲಿ ಕಾಣ್ತಿರೋ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಈಗ ಡ್ರೈವ್ಗೆ ಫೈಲ್ ಅಪ್ಲೋಡ್ ಆಗ್ತಾ ಇದ್ದಾವೆ. ಎಸ್, ಕಂಪ್ಲೀಟ್ ಆಯಿತು. ಈಗ ನಿಮ್ಮ ಗೂಗಲ್ ಡ್ರೈವ್ ಆ್ಯಪನ್ನು ನೀವು ಫೈಲ್ಸ್ ಅಪ್ಲೋಡ್ ಮಾಡಿದ ಗೂಗಲ್ ಅಕೌಂಟ್ಗೆ ಸ್ವಿಚ್ ಮಾಡಿ ಓಪನ್ ಮಾಡಿ. ನಾನು ಅಪ್ಲೋಡ್ ಮಾಡಿದ ಇಮೇಜಸ್ ನೇಮ್ ಈಗ ಇಲ್ಲಿ ಕಾಣಿಸ್ತಿವೆ. ನಾನು 3 ಇಮೇಜಸ್ ಅಪ್ಲೋಡ್ ಮಾಡಿದ ಉದ್ದೇಶ ಏನಂದರೆ, ಕೆಲವೊಮ್ಮೆ ನಿಮಗೆ ಕೇವಲ ಸಿಂಗಲ್ ಫೈಲ್ ಶೇರ್ ಮಾಡೋ ಅವಶ್ಯಕತೆ ಬಂದರೆ ಇನ್ನೂ ಕೆಲವೊಮ್ಮೆ ಒಂದಕ್ಕಿಂತ ಹೆಚ್ಚು ಫೈಲ್ಸ್ಗಳನ್ನು ಶೇರ್ ಮಾಡೋ ಅವಶ್ಯಕತೆ ಬರುತ್ತೆ. ಹಾಗಾದಾಗ ಆ ಎಲ್ಲ ಫೈಲ್ಸ್ಗಳನ್ನು ಒಂದೇ ಫೋಲ್ಡರಲ್ಲಿ ಸೇವ್ ಮಾಡಿ ಆ ಫೋಲ್ಡರನ್ನು ಯಾವ ರೀತಿ ನೀವು ಶೇರ್ ಮಾಡ್ಬೋದು ಅಂತ ತೋರಿಸೋ ಕಾರಣಕ್ಕೆ. ಎಸ್, ಈಗ ಸಿಂಗಲ್ ಫೈಲ್ ಇದ್ದಾಗ ನೋಡೋಣ. ಮೊದಲೇದಾಗಿ ಫೈಲ್ನ ರೈಟ್ ಸೈಡಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎರಡನೇ ಆಯ್ಕೆ ಮ್ಯಾನೇಜ್ ಆಕ್ಸೆಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ರೆಸ್ಟ್ರಿಕ್ಟೆಡ್ ಅಂತ ತೋರಿಸ್ತಿದೆ. ಹಾಗೆ ಕೆಳಗಡೆ ಚೇಂಜ್ ಅಂತಾನೂ ಇದೆ, ಚೇಂಜ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿದರೆ ಸೆಕೆಂಡ್ ಆಪ್ಷನ್ ಎನಿವನ್ ವಿತ್ ದ ಲಿಂಕ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್, ಇಷ್ಟೇ. ಈಗ ಬ್ಯಾಕ್ ಬಂದು ಅಗೇನ್ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ 5ನೇ ಆಯ್ಕೆ ಕಾಪಿ ಲಿಂಕ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ವೀಕ್ಷಕರಿಗೆ ಕೊಡ್ಬೋದಾದ ಲಿಂಕನ್ನು ನೀವು ಕಾಪಿ ಮಾಡ್ಕೋಬೋದು. ಈಗ ಒಂದಕ್ಕಿಂತ ಹೆಚ್ಚು ಫೈಲ್ ಇದ್ದರೆ ಏನು ಮಾಡಬೇಕು ಅನ್ನೋದನ್ನು ನೋಡೋಣ. ಅದಕ್ಕಾಗಿ ಮೊದಲಿಗೆ ಒಂದು ಫೋಲ್ಡರನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ. ಅದಕ್ಕಾಗಿ ಇಲ್ಲಿ ಕಾಣ್ತಿರೋ ಪ್ಲಸ್ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿದರೆ ಫಸ್ಟ್ ಆಯ್ಕೆ ಫೋಲ್ಡರ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಾನೀಗ ಲಿಂಕ್ ಅನ್ನೋ ಹೆಸರಿನ ಫೋಲ್ಡರನ್ನು ಕ್ರಿಯೇಟ್ ಮಾಡಿದ್ದೀನಿ. ಈಗ ಎಲ್ಲ ಫೈಲ್ಸ್ಗಳನ್ನು ಈ ಫೋಲ್ಡರ್ಗೆ ಮೂವ್ ಮಾಡಬೇಕು. ಅದಕ್ಕಾಗಿ ಫಸ್ಟ್ ಫೈಲ್ ಮೇಲೆ ಸ್ವಲ್ಪ ಹೋಲ್ಡ್ ಮಾಡಿದರೆ ಫೈಲ್ ಸೆಲೆಕ್ಟ್ ಆಗುತ್ತೆ. ಹಾಗೆ ಉಳಿದ ಫೈಲ್ಗಳ ಮೇಲೆ ಸ್ವಲ್ಪ ಹೋಲ್ಡ್ ಮಾಡಿಕೊಂಡು ನೀವು ಎಲ್ಲ ಫೈಲ್ಸ್ಗಳನ್ನು ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಫೋಲ್ಡರ್ ವಿತ್ ರೈಟ್ ಆರೋ ಐಕಾನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಆಗಲೇ ಕ್ರಿಯೇಟ್ ಮಾಡಿದ್ದ ಫೋಲ್ಡರನ್ನು ಸೆಲೆಕ್ಟ್ ಮಾಡಿ ಎಲ್ಲ ಫೈಲ್ಸ್ಗಳನ್ನು ಫೋಲ್ಡರ್ ಒಳಗೆ ನೀವು ಮೂವ್ ಮಾಡ್ಬೋದು. ಮತ್ತು ಅದನ್ನೇ ರಿಪೀಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಆಗಲೇ ಹೇಳಿದಾಗೆ ಎನಿವನ್ ವಿತ್ ದ ಲಿಂಕ್ ಸೆಲೆಕ್ಟ್ ಮಾಡಿ ಲಿಂಕನ್ನು ನೀವು ಕಾಪಿ ಮಾಡ್ಕೋಬೋದು. ಬಟ್ ಒಂದು ನೆನಪಿರಲಿ, ಗೂಗಲ್ ಡ್ರೈವ್ ಲಿಂಕನ್ನು ನೀವು ಏನು ಕಾಪಿ ಮಾಡ್ಕೋತಿರೋ ಅದು ತುಂಬಾ ಲಾಂಗ್ ಆಗಿರುತ್ತೆ. ಹಾಗೆ ನೀವು ಡಿಸ್ಕ್ರಿಪ್ಷನಲ್ಲಿ ಅದನ್ನು ಪೇಸ್ಟ್ ಮಾಡಿದರೆ ಅದು ತುಂಬ ಅನ್ಪ್ರೊಫೆಷನಲ್ ಅನಿಸುತ್ತೆ. ಅದಕ್ಕಾಗಿ ಆ ಲಿಂಕನ್ನು URL ಶಾರ್ಟ್ನರ್ ವೆಬ್ಸೈಟ್ ಟೂಲ್ಗಳನ್ನು ಬಳಸಿ ಶಾರ್ಟ್ ಲಿಂಕನ್ನು ಜನರೇಟ್ ಮಾಡಿ ನೀವು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಅದನ್ನು ಪೇಸ್ಟ್ ಮಾಡ್ಬೋದು. ಅದಕ್ಕಾಗಿ ನೀವು ಈ ವೆಬ್ಸೈಟ್ಗಳನ್ನು ಯೂಸ್ ಮಾಡ್ಬೋದು. ಜಸ್ಟ್ ಕಾಪಿ ಮಾಡ್ಕೊಂಡಿರೋ ಗೂಗಲ್ ಡ್ರೈವ್ ಲಿಂಕನ್ನು ಇದರಲ್ಲಿ ಯಾವುದಾದ್ರೂ ಒಂದು ವೆಬ್ಸೈಟಲ್ಲಿ ಪೇಸ್ಟ್ ಮಾಡಿ ಕ್ರಿಯೇಟ್ ಶಾರ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಶಾರ್ಟ್ ಲಿಂಕ್ ಜನರೇಟ್ ಆಗುತ್ತೆ. ಅದನ್ನು ನೀವು ಡೈರೆಕ್ಟಾಗಿ ನಿಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಪೇಸ್ಟ್ ಮಾಡ್ಕೋಬೋದು. ಸೊ ಇದಾಗಿತ್ತು ಯೂಟ್ಯೂಬರ್ಸ್ ಡಿಸ್ಕ್ರಿಪ್ಷನ್ ಲಿಂಕ್ ಯಾವ ರೀತಿ ಜನರೇಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.